ಪೋಲ್ಟ್ರಿ ಫಾರಂಗೆ ಹೇಳಿ ಧಿಕ್ಕಾರ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು. కంపెనీ వాళ్ళు వాళ్ళని పిలిపియండ, దాని జిఎంఓ ఎవడు ఉంటే వాడు వాళ్ళని పిలిపియండ, చూస్తాము. ప్రాబ్లం కాదు చాలు, ఏమో తప్పు అయిందేప అనుకొని మేము అవకాశం ఇస్తుండే. 5-6 నెలల నుంచి ఈ ప్రాబ్లం అవుతా ఉండేది. 3 నెలలు 4 నుంచి ఉంది. నాకు మాహితి ఉంది, నేను ఇన్నాళ్ళు మాట్లాడుకుంటూ నేను ఉండింది మాహితి ఉంది. పంచాయతీ నుంచి కూడా మీకు నోటీసులు పంపించిండారు. ఫైనల్ సాల్వ్ కాకపోతే లైసెన్స్ క్యాన్సిల్ చేస్తామని కూడా నోటీస్ వచ్చింది. మీకు వచ్చిందా లేదా? చేసిండారు. పంచాయతీ నోటీసు కూడా మీరు రెస్పాన్స్ ఇచ్చిండలేదు అంటే దాని అర్థం ఏముంది? ఈ కంపెనీ వాళ్ళు ಯಾವ లెవెల్లో ఉన్నారు అనేది మేము ఆలోచించాలి. ಆಮೇಲೆ ಏನೋ ಆಕ್ಷನ್ ತಗೊಳ್ಳಿ. ಇವಾಗ ಏನು ನಾನು ಆಲ್ರೆಡಿ ನಾನು ಇನಿಷಿಯೇಟ್ ಮಾಡಿ ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ನಾನು ಮಾಡಿದ್ದೀನಿ. ರಾಜಶೇಖರ ರೆಡ್ಡಿ ಸರ್ ಮೊನ್ನೆ ಈಗ ಕ್ಲೀನ್ ಮಾಡಿದ್ರು, ಒಂದು 20 ದಿನ ಇರಲಿಲ್ಲ, ಮತ್ತೆ ಈ ನಡುವೆ ಒಂದು ವಾರದಿಂದ 4-5 ದಿನ ಮತ್ತೆ ಫುಲ್ಲು ಈ ತರ. ಅದಕ್ಕೆ ನಾನು ಏನಂದ್ರೆ 20 ದಿನ ದಾರಿ ಇರಲಿಲ್ಲ ನೋಡಿ, ಅಲ್ಲಿ ಮಣ್ಣು ಹಾಕ್ಸಿದೀವಲ್ಲ, ಇದು ಒಂದು 10 ದಿನ ಯಾಕೆ ಟೈಮ್ ತಗೊಳುತ್ತೆ ಅಂತ ಹೇಳ್ತೀನಿ. ಅಲ್ಲಿ ದಾರಿ ಇರಲಿಲ್ಲ ಆ ಕಡೆ. RRS ನ್ಯೂಸ್ ಗೌರಿಬಿದನೂರು ವರದಿ. ದಿನಾಂಕ ಡಿಸೆಂಬರ್ 5, 2025 ಶುಕ್ರವಾರದಂದು ಮೇಳ್ಯ ಗ್ರಾಮ ಪಂಚಾಯತಿಗೆ ಸೇರಿದ ವೆಂಕಟೇಶ್ವರ ಪೌಲ್ಟ್ರಿ ಫಾರಂನಿಂದ ಸುಮಾರು 6 ತಿಂಗಳಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೂಣಗಳ ಕಾಟ ವಿಪರೀತ ಹೆಚ್ಚಳವಾಗಿ ಇಲ್ಲಿನ ಜನರು ಮತ್ತು ಜಾನುವಾರುಗಳು ನಾನಾ ರೋಗಗಳಿಗೆ ತುತ್ತಾಗುತ್ತಿದ್ದಾರೆಂದು ಪಂಚಾಯಿತಿಗೆ ಮನವಿ ಮಾಡಿದ್ದರು. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪೌಲ್ಟ್ರಿ ಮಾಲೀಕರಿಗೆ ನೋಟಿಸ್ ನೀಡಿದ್ದರೂ ಸಹ ಯಾವುದೇ ನೂಣಗಳ ಕಾಟ ತಡೆಯುವ ಪ್ರಯತ್ನ ಮಾಡದೆ ಇಲ್ಲಿನ ಜನರ ಮತ್ತು ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗಿದ್ದ ವೆಂಕಟೇಶ್ವರ ಪೌಲ್ಟ್ರಿ ಫಾರಂ ಮಾಲೀಕರು ಉದಾಸೀನತೆ ತೋರಿದ್ದಲ್ಲದೆ ಅಧಿಕಾರಿಗಳ ನೋಟಿಸ್ಗೂ ಬೆಲೆ ಕೂಡದೆ ಜನರ ಮತ್ತು ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗಿದ್ದರು. ಈ ಕಾರಣಕ್ಕಾಗಿ ಅಖಿಲ ಕರ್ನಾಟಕ ರೈತ ಸಂಘವು ಈ ಪೌಲ್ಟ್ರಿ ಫಾರಂ ಮುಚ್ಚಬೇಕೆಂದು ಬೀಗಮುದ್ರೆ ಕಾರ್ಯಕ್ರಮವನ್ನು ಪೌಲ್ಟ್ರಿ ಫಾರಂ ಮುಂಭಾಗ ದಿನಾಂಕ ಡಿಸೆಂಬರ್ 5, 2025 ಶುಕ್ರವಾರದಂದು ಹಮ್ಮಿಕೊಂಡಿತ್ತು. ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಅರವಿಂದ್ ಕೆಎಂ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಜಿಕೆ ಹೊನ್ನಯ್ಯ, ಗ್ರಾಮಾಂತರ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರು ರಮೇಶ್ ಗುಗ್ಗರಿ ಆಗಮಿಸಿ ಪೌಲ್ಟ್ರಿ ಫಾರಂ ವೀಕ್ಷಣೆ ಮಾಡಿ ಮಾಲೀಕರಿಗೆ 1 ವಾರದ ಸಮಯಾವಕಾಶ ನೀಡಿ ಸಮಸ್ಯೆ ಇತ್ಯರ್ಥಪಡಿಸಬೇಕು. ಇಲ್ಲದಿದ್ದರೆ ಪೌಲ್ಟ್ರಿ ಫಾರಂ ಪರವಾನಿಗೆ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದಕ್ಕೆ ಮಾಲೀಕರು ಒಪ್ಪಿ 1 ವಾರದೊಳಗೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಲ್ಲಿ ಔಷಧಿ ಸಿಂಪಡಿಸಿ ಮುಂದಿನ ದಿನಗಳಲ್ಲಿ ನೂಣಗಳು ಹಳ್ಳಿಗಳಿಗೆ ಪ್ರವೇಶಿಸದಂತೆ ಸೂಕ್ತವಾದ ಔಷಧೋಪಚಾರ ಮಾಡುವ ಭರವಸೆ ನೀಡಿದರು. ನಿರ್ದಿಷ್ಟ ಸಮಯದೊಳಗೆ ಸಮಸ್ಯೆ ಇತ್ಯರ್ಥಪಡಿಸದಿದ್ದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘವು ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆ ನೀಡಿ ಈ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮೊಟಕುಗೊಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಎನ್ಆರ್ ರವಿಚಂದ್ರ ರೆಡ್ಡಿ, ಅಂಜನರೆಡ್ಡಿ, ಅಂಜಿನಪ್ಪ, ಗಂಗರಾಜು, ಬಾಲಚಂದ್ರ ರೆಡ್ಡಿ, ಮಂಜುನಾಥ, ಆನಂದರೆಡ್ಡಿ, ಪ್ರವೀಣ್ ಕುಮಾರ್, ಸುರೇಶ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಗಟ್ಟಿ ಮಾಡಿದ್ರೆ ಒಂದು 4 ಕಡೆ ಮಣ್ಣಲ್ಲಿ ಏನಾದ್ರು ಆದಷ್ಟು ಸ್ವಲ್ಪ ಇಂಗುತ್ತೆ ಅಂತಂತ ಈಗ ಅಲ್ಲಣ್ಣ. ಈ ಸಣ್ಣ ಕೋಳಿ ಫಾರ್ಮಲ್ಲಿ ಒಟ್ಟಾಗ್ತಾರೆ, ಸುಣ್ಣ ಹಾಕ್ತಾರೆ. ಯಾಕಂದ್ರೆ ನಾವು ಕೋಳಿ ಅನುಭವ ಹೇಳ್ತಾ ಇದ್ದೀವಿ. ದಿನ ಅದನ್ನ ಎಲ್ಲ ಕಲಿಸ್ತಾ ಇರ್ತೀವಿ. ಇಲ್ಲಾಂದರೆ ಇದಾಗಲ್ಲ, ನಮಗೂ ಸ್ಮೆಲ್ ಬರುತ್ತೆ. ನಮ್ಮ ಮನೆ ಹತ್ರವೇ ನಾವು ಕೋಳಿ ಫಾರ್ಮ್ ಕೊಟ್ಟು ಅನುಭವಿಸಿದ್ದೀವಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಆ ಥರ ಇದೆ. ನಿಮ್ಗೆ ವಾರ ಟೈಮ್ ಬೇಕು ಅಂತ ನಾವು ಸಾಹೇಬ್ರು ಹೇಳ್ತಾ ಇದ್ರೆ, ನೀವು ಹೇಳ್ತಾ ಇದ್ರೆ, ಈ ಜವಾಬ್ದಾರಿ ನೀವು ವಹಿಸ್ಕೊಂತೀವಿ. ಇನ್ನೊಂದಣ್ಣ, ಈಗ ನಾಳೆ ನೀವು ಏನು ಮಾಡಿದ್ರಿ ಎಲ್ಲ ಹಳ್ಳಿಗೂ ಔಷಧಿ ಮಾಡಿ ಏನ್ ನಮ್ಮ ಸುತ್ತು ಭರವಸೆ ಸಾಹೇಬ್ರ ಮೇಲೆ ಒಪ್ಪಿಗೆ, ಯಾಕಂದ್ರೆ ನಿಮ್ಮ ಒಪ್ಪಿಗೆ ಇಲ್ಲ, ಗ್ಯಾರಂಟಿ ಇಲ್ಲ.
ನಮ್ಮ ಡಿಮ್ಯಾಂಡು ನಾವು ಹೇಳಿರೋದಕ್ಕೆ ನಮ್ಮ ಅಧಿಕಾರಸ್ಥರು ಬಂದು ನಮಗೆ ಅದಕ್ಕೆ ಅದಕ್ಕೆ ಅವರು ಒಂದು ಅವಕಾಶ ಕೊಡಬೇಕು, ನಮ್ಮನ್ನ ಕೇಳ್ತಿದ್ರು, ನಾವು ಅದನ್ನು ಸ್ಪಂದಿಸಲೇಬೇಕು. ಆ ಸ್ಪಂದನೆಯನ್ನು ನೀವು ಇವತ್ತು ಹೇಳ್ಬಿಟ್ಟು ಹೊರಟೋಗ್ತೀವಿ ಅವ್ರ ಕಂಪ್ನಿಯವರು ನಾವೇನು ಬಂದು ಹೋಯ್ತು ಅನ್ನೋದು ಬೇಡ. ನಾಳೆ ತಿರ್ಗಾ ಅವ್ರು ಇಲ್ಲಿ ಬರಬಾರ್ದು, ನಾವು ವಿಶ್ವಾಸ ಯಾಕಂದ್ರೆ ಈಗ ಬಂದು ಏನೋ ಕೋಳಿಗೆ ಬಟ್ಟೆ ಅದು ಬಿಸಾಕೋದು, ಕೋಳಿಯಾಗಿ ಇನ್ನೊಂದು ಹಾಕೋದು, ಈ ಹಳ್ಳಿ ಜನ ರೈತರು ಹಂಗೆ ಅಂದ್ರೆ ಹಂಗೆ. ನಾವು ಕಾನೂನು ಕ್ರಮವಾಗಿ ನಿಮ್ಗೆ ಎಲ್ಲ ಅಧಿಕಾರ ನೋಟಿಸ್ ಕೊಟ್ಟು ನಾವು ಬಂದಿರೋದು ನಿಮಗೂ ತಿಳಿಸಕ್ಕೆ. ಯಾಕೆಂದ್ರೆ ಸಹನೆ ಇಲ್ಲ ಜನಗಳಿಗೆ, ಸಹನೆ ಮೀರೋಗಿದೆ. ಸಹನವಾಗಿ ಮಾಡ್ತಾ ಇದ್ದೀವಿ. ಔಷಧಿನೇ ಮಾಡಿರಿ, ಏನೋ ತಾವು ಹೇಳ್ತಾ ಇದ್ದಾರೆ ಸಾಹೇಬರು, ಅದಕ್ಕೆ ಸ್ಪಂದನೆ ಮಾಡಿ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಒಂದು ಯಾರಿಗಾದ್ರೂ ಅವಕಾಶ ಇರುತ್ತೆ, ಅದು ಕೊಡ್ತಾ ಇದ್ರೆ ಸಾಹೇಬರು ಭರವಸೆ ನಾವು ಒಪ್ಕೊಂತೀವಿ. ಕಡೆಯಿಂದ ಸ್ವಲ್ಪ ಔಷಧಿನೇ ಮಾಡಿರಿ, ಏನಾದ್ರು ಮಾಡಬೇಕು ನಿಮ್ಮ ಇದ್ರಲ್ಲಿ ಮಾಡಿಸ್ಕೊಂಡು ಎಷ್ಟು ದಿನ ನಾನು ತಪ್ಪು ಮಾಡಿದ್ದೆ ಅಂದರೆ ನಮ್ಮ ಊರಿಗೆ ಯಾರು ಇಟ್ಟಿಲ್ಲ. ಇವಾಗ ಒಬ್ಬ ಸೂಪರ್ವೈಸರ್ ಅಪಾಯಿಂಟ್ ಮಾಡ್ತೀನಿ. 100% చేస్తాను. ఫస్ట్ మీరు యా ఊర్లో మందు పెడతారో ఆ ఊర్లో స్టాక్ పెట్టేయండి. ఉంటారని కాదు ఇంప్రూవ్ అయిపోతుందో తక్కువ లేదు. వస్తాడో చూస్తాడో పోతాడో. ನಿಮ್ಮ ಪ್ರಾಪರ್ಟಿ ನೀವು ಡೈಲಿ ಬರ್ಬೋದು. ಅಲ್ಲ ಯಾವಾಗ ಬರ್ತಾನೆ ಇದಕ್ಕೋಸ್ಕರ ಬಂದಿಲ್ಲ. ಒಂದು ನಿಮಿಷ, ನಾನು ಫೋಲ್ಟ್ ನೋಡಕ್ ಬಂದಿಲ್ಲ, ಜನಗಳು ನೋಡಕ್ ಬಂದಿದ್ದೀನಿ. ಯಾವತ್ತು ನಾನು ಡೈಲಿ ಬಂದಿಲ್ಲ, ನಾನು ಅದೇ ತಪ್ಪಾಗಿದೆ. ನಾವು ಲಿಟರ್ ತೆಗಿತಾ ಇಲ್ಲ, ಅದಕ್ಕೆ ಜಾಸ್ತಿ ಆಗಿದೆ. ನೀವೇನನ್ನ ಜಾಗ ಕೊಡಿ ಅಂತ ಹೇಳಿದ್ರು. ಈಗ ಜಾಗ ಮಾಡಿಕೊಟ್ಟು ಅಲ್ಲಿ ಮಣ್ಣು ಹೊಡ್ಸಿಲ್ಲ ಸರ್. ಈ ಬ್ಲ್ಯಾಕ್ ಸಾಯಿಲ್ ಹೋಗಲ್ಲ, ಒಂದು 100-150 ಲೋಡ್ ಮಣ್ಣು ಹೊಡ್ಸಿಲ್ಲ. ಈ ಲಿಟರ್ ಹಾಕಕ್ಕೆ ಮೇಲೆ ಹಾಕಿ ಮತ್ತು ಕವರ್ ಮುಚ್ತಾರೆ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅವ್ರು ಹೇಳಿದ್ರು. ಅದಕ್ಕೂ ಒಂದು ದಾರಿ ಏನಾಗಿತ್ತು ಅಂದರೆ, ನಮಗೆ ಈ ಅರ್ಧ ಶೆಡ್ಗೆ ಅರ್ಧ ರೋಡ್ ಹಾಕಿರ್ತೀವಿ, ಆ ಕಡೆ ಹಾಕಿಲ್ಲ. ಅದನ್ನು ರೋಡ್ ಹಾಕಿಸಿ ಟ್ರಾಕ್ಟ್ರು ಆ ಕಡೆ ಹಂಗೆ ಹೋಗೋ ಥರ ಮಾಡಿ ಅಲ್ಲಿ ಮಣ್ಣು ಹಾಕಿಸಿ ಡೈಲಿ ತೆಗಿತಾರೆ. ಈಗ ಎಷ್ಟಿದೆ? ಈಗ ಕೋಳಿ ಎಷ್ಟಿದೆ? ಇದು 30,000 ಇದೆ ಸರ್. ಈಗ 30,000 ಇದೆ ಸರ್. ಈಗ ನಮಗೇನಾದರೂ ಈಗ ಲಾಕ್ ಮಾಡಿದರೆ ನಿಮಗೆ ಲಾಸ್ ಎಷ್ಟಾಗುತ್ತೆ? ಅಲ್ಲ ಸರ್, ಅದಕ್ಕೆ ನಾನು ಇವಾಗ ಅವ್ರದ್ದು ಅಂತಲ್ಲ, ನಾನು ಲ್ಯಾಂಡ್ ಓನರು, ನಾನು ಇದಕ್ಕೆ ಟೋಟಲ್ ರೆಸ್ಪಾನ್ಸಿಬಿಲಿಟಿ ನಾನೇ ತೊಗೊಂಡು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾನೇ ಇದು ಮಾಡ್ತೀನಿ. ನಮ್ಮ ಇವಾಗ ಅವ್ರಿಗೆ ಮ್ಯಾನೇಜ್ಮೆಂಟ್